ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡಿ, ಇನ್ಮೇಲಿಂದ ನನಗೂ ನಿಮ್ ಮಗನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನನ್ ಮನ್ಸಲ್ಲಿ ರಾಮ್ ಇಲ್ಲ. ನಾನು ನನ್ನ ಮಾವನ ಜೊತೆ ಜೀವನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ಮೇಲೆ ನಾನು ನನ್ನ ಮಾವನಿಗಾಗ್ಲಿ ನನ್ನ ಕುಟುಂಬಕ್ಕಾಗ್ಲಿ ದ್ರೋಹ ಮಾಡಲ್ಲ. ಆ ಥರ ಮಾಡಿದ್ರೆ ಆ ದೇವರು ನನಗೆ ಶಿಕ್ಷೆ ಕೊಡ್ತಾನೆ. ಇಲ್ಲಿವರೆಗೂ ನನ್ನ ಮುಟ್ಟಾಳ್ತನದಿಂದ ನಾನು ಮಾಡಿರೋ ದ್ರೋಹ ಪಾಪ ಎಲ್ಲ ಸಾಕು. ಇನ್ಮೇಲೆ ಏನೇ ಇದ್ರೂ ನನ್ನ ಜೀವನ ನನ್ನ ಮಾವನಿಗೋಸ್ಕರ ಮಾತ್ರ. ಅವರಿಗೋಸ್ಕರ ನಾನು ಕೊನೆವರೆಗೂ ಕಾಯ್ತೀನಿ. ಅವರೇ ನನಗೆಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಸುವರ್ಣಮ್ಮ. ಸರಿಮ್ಮ, ನಿನಗೆ ಫೋನ್ ಮಾಡಿ ನಾನು ತುಂಬ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಮ್ಮ. ಚೆನ್ನಾಗಿರು. ಏನಾಯ್ತಮ್ಮ? ಇನ್ಮೇಲೆ ನಾವು ಯಾರಿಗೂ ಕಾಲ್ ಮಾಡಬಾರ್ದು, ಮಾಡಲೇಬಾರ್ದು. ಸುವರ್ಣಮ್ಮ ಅಂದ್ರೆ ರಾಮ್ ತಾಯಿ ಅಲ್ವಾ? ಜ್ಯೋತಿ ಅವನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ ಅನ್ಸತ್ತೆ. ಇನ್ನು ಮೇಲೂ ಅವರಿಬ್ಬರನ್ನ ದೂರ ಮಾಡಿದ್ರೆ ನಂದೇ ತಪ್ಪು. ಜ್ಯೋತಿಗೆ ಆದಷ್ಟು ಬೇಗ ವಿಚ್ಛೇದನ ಕೊಟ್ರೇನೆ ಅವಳು ರಾಮ್ ಜೊತೆ ಸೇರಿ ಸಂತೋಷವಾಗಿರೋದಕ್ಕಾಗೋದು.